ಗುರುವಾರ ಅಂತಂದರೆ ಇನ್ನು ದತ್ತಾತ್ರೇಯ ಸ್ವಾಮಿ, ಶಿರಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಇನ್ನಿತರ ಗುರುಗಳನ್ನು ಆರಾಧಿಸುವುದಕ್ಕೆ ವಿಶೇಷವಾಗಿರತಕ್ಕಂತಹ ದಿವಸ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಆ ಗುರುವಿನನ್ನು ನಾವು ಕೆಲವೊಂದು ನಿರ್ದಿಷ್ಟವಾದಂತಹ ಕ್ರಮದಲ್ಲಿ ಗುರುವಾರದ ದಿವಸ ಅರ್ಚನೆಯನ್ನು ಮಾಡಿದರೆ, ಗುರುವಾರದ ದಿವಸ ನಿರ್ದಿಷ್ಟವಾದಂತಹ ಸ್ತೋತ್ರಗಳನ್ನು ಪಠನವನ್ನು ಮಾಡಿದರೆ, ಗುರುವಾರದ ದಿವಸ ನಾವು ಕೆಲವೊಂದು ಸ್ತೋತ್ರ ಸಾಹಿತ್ಯ ಅಥವಾ ಗುರುಚರಿತ್ರೆ ಇರ್ಬೋದು, ಗುರುವಿನ ಚರಿತ್ರೆಯನ್ನು ಪುರಾಣವನ್ನು ಕಥೆಯನ್ನು ಹೇಳತಕ್ಕಂತಹ ಯಾವುದೇ ಗ್ರಂಥಗಳಿರ್ಬೋದು, ಇದನ್ನು ನಾವು ಪಠನೆಯನ್ನು ಮಾಡುವುದರಿಂದ, ಗುರುವಿನ ದೇವಾಲಯಕ್ಕೆ ಗುರುಕ್ಷೇತ್ರಕ್ಕೆ ಭೇಟಿಯನ್ನು ನೀಡುವುದರಿಂದ ಪ್ರತಿಯೊಂದು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಧರ್ಮದಲ್ಲಿ ಪ್ರತಿಯೊಂದು ಮತಕ್ಕೂ ಪ್ರತಿಯೊಂದು ಜಾತಿಯವರಿಗೂ ಕೂಡ ಅವರದ್ದೇ ಕುಲಗುರುಗಳು ಅಂತ ಹೇಳಿ ಇರ್ತಾರೆ. ಅಂತಹ ಕುಲಗುರುಗಳನ್ನು ಅವತ್ತಿನ ದಿವಸ ನಾವು ದರ್ಶನವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದರಿಂದ ಗುರುವಾರದ ದಿವಸ ಅನ್ನತಕ್ಕಂಥದ್ದು ಅವರ ಜೀವನದಲ್ಲಿ ಸಾರ್ಥಕವಾಗುತ್ತೆ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಗುರುವಿನ ಒಂದು ವಿಶೇಷವಾದಂತಹ ದರ್ಶನ, ಗುರು ದೇವಾಲಯಕ್ಕೆ ಹೋಗತಕ್ಕಂಥದ್ದು, ಗುರುವಿನ ಬೋಧನೆಗಳನ್ನು ನಾವು ಅನುಸರಿಸ್ತಕ್ಕಂಥದ್ದು ಗುರುವಾರದ ದಿವಸ ವಿಶೇಷವಾಗಿ ಮಾಡಬೇಕು.